ಹೆಜಮಾಡಿ ಟೋಲ್ನಲ್ಲಿ ಅಕ್ರಮ ಸುಂಕ ವಸೂಲಿ, ಹೋರಾಟಗಾರ ಶೇಖರ್ ಹೆಜಮಾಡಿ ಆಕ್ರೋಶ. ಹೆಜಮಾಡಿ ಟೋಲ್ ಪ್ಲಾಜಾದಲ್ಲಿ ಸ್ಥಳೀಯ ವಾಹನಗಳಿಗೆ ಸುಂಕ ವಿನಾಯಿತಿ ಎಂಬುದಾಗಿ ಜಿಲ್ಲಾಧಿಕಾರಿಗಳಿದ್ದ ಸಭೆಯಲ್ಲಿ ನಿರ್ಣಯ ಕೈಗೊಂಡಿದ್ದಾರಾದರೂ ಬೇರೆ ಬೇರೆ ವಿಧದಲ್ಲಿ ಅಡ್ಡದಾರಿಯಲ್ಲಿ ಸುಂಕ ವಸೂಲಿ ನಡೆಯುತ್ತಿರುವ ಬಗ್ಗೆ ಟೋಲ್ ವಿರೋಧಿ ಹೋರಾಟಗಾರ ಶೇಖರ್ ಹೆಜಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೆಜಮಾಡಿ ಟೋಲ್ಗೇಟ್ ವಿರೋಧಿ ಹೋರಾಟಗಾರ ಗುಲಾಂ ಮೊಹಮ್ಮದ್ ರವರ ಕಾರು ಈ ಹಿಂದೆ ದೂರದ ಪುಣೆಯಲ್ಲಿ ಗ್ಯಾರೇಜೊಂದರಲ್ಲಿದ್ದಾಗ ಅದರ ಫಾಸ್ಟ್ಯಾಗ್ನಿಂದ ಹಣ ವಸೂಲಿ ಮಾಡಲಾಗಿದೆ. ಈ ವಿಚಾರ ಗಮನಕ್ಕೆ ಬಂದು ಹಣವನ್ನು ಮರಳಿ ಪಡೆಯುತ್ತಾದರೂ ಇದೀಗ ವಾಹನ ವಿನಾಯಿತಿಯ ಮೂಲಕ ಟೋಲ್ ಪ್ಲಾಜಾ ದಾಟಿ ಅದೆಷ್ಟೋ ಹೊತ್ತಿನ ಬಳಿಕ ಫಾಸ್ಟ್ಯಾಗ್ ಮೂಲಕ ಹಣ ವಸೂಲಿಯಾಗಿದೆ. ಈ ಬಗ್ಗೆ ಹೆಜಮಾಡಿಯ ಟೋಲ್ ಪ್ಲಾಜಾ ಮುಖ್ಯಸ್ಥರ ಗಮನಕ್ಕೆ ತಂದಾಗ ಮರಳಿಸುವ ಭರವಸೆ ನೀಡಿದ್ದಾರೆ. ಇಂಥ ಅವ್ಯವಸ್ಥೆಯ ಮೂಲಕ ಅದೆಷ್ಟೋ ಸ್ಥಳೀಯ ವಾಹನಗಳಿಗೆ ವಿನಾಯಿತಿ ಎಂಬುದಾಗಿ ಜನರನ್ನು ವಂಚಿಸುವ ಕೆಲಸ ನಡೆಯುತ್ತದೋ ಗೊತ್ತಿಲ್ಲ. ಗಮನಕ್ಕೆ ಬಂದರೆ ಮರಳಿಸುವ ಭರವಸೆ, ಇಲ್ಲವಾದರೆ ಈ ರೀತಿಯ ಅಕ್ರಮ ವಸೂಲಾತಿ ಮುಂದುವರಿದರೆ ಟೋಲ್ ವಿರುದ್ಧ ಹೋರಾಟ ಮಾತ್ರವಲ್ಲ, ಇದರ ಪಕ್ಕದಲ್ಲೇ ಖಾಸಗಿ ರಸ್ತೆ ನಿರ್ಮಿಸಲು ಹೋರಾಟ ಸಮಿತಿ ಶಕ್ತವಾಗಿದೆ ಎಂಬುದಾಗಿ ಶೇಖರ್ ಹೆಜಮಾಡಿ ಎಚ್ಚರಿಸಿದ್ದಾರೆ. ಹೆಜಮಾಡಿ ಟೋಲ್ ಸಮಸ್ಯೆ ಬಗ್ಗೆ ಸ್ಥಳೀಯರಿಗೆ ವಿನಾಯಿತಿ ಕೊಡಬೇಕಂತೇಳಿ ಬಹಳ ವರ್ಷಗಳಿಂದ ಒತ್ತಾಯ ಮಾಡುವುದರ ಮೂಲಕ ಕೊಟ್ಟಿದ್ದಾರೆ. ಆದರೂ ಕೂಡ ಪದೇ ಪದೇ ಫಾಸ್ಟ್ಯಾಗಲ್ಲಿ ಕಟ್ ಮಾಡ್ತಾ ಇದ್ದಾರೆ. ಇದು ಇವರ ಬೇಜವಾಬ್ದಾರಿತನವನ್ನು ತೋರಿಸ್ತಾ ಉಂಟು. ಅದೇ ರೀತಿ ಇವತ್ತು ಸಾಸ್ತಾನ ಟೋಲಲ್ಲಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಕೊಟ್ಟು ಲಕ್ಷಾಂತರ ರೂಪಾಯಿ ಅವರಿಗೆ ನಷ್ಟ ಅನುಭವಿಸಬೇಕಂತ ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಹೇಳಿದರೂ ಕೂಡ, ಆದರೆ ಹೆಜಮಾಡಿ ಟೋಲಲ್ಲಿ ಅಷ್ಟೊಂದು ನಷ್ಟವನ್ನು ಭರಿಸುವಂಥ ಪರಿಸ್ಥಿತಿ ಇಲ್ಲ. ಆದರೂ ಕೂಡ ಪದೇ ಪದೇ ವಾಹನ ಮಾಲೀಕರ ಒಂದು ಫಾಸ್ಟ್ಯಾಗಿಂದ ಕಟ್ ಮಾಡೋದು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಕೊಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾವು ಅವರ ಗಮನಕ್ಕೆ ಇದನ್ನು ತಂದಿದ್ದೇವೆ. ಮುಂದಿನ ದಿನದಲ್ಲಿ ಈ ಬಗ್ಗೆ ಸಭೆ ಸೇರುವುದರ ಮೂಲಕ ಟೋಲ್ಗೇಟಿಗೆ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮವನ್ನು ಹಾಕ್ತೇವೆ ಮತ್ತು ಪರ್ಯಾಯವಾಗಿ ಖಾಸಗಿ ಜಾಗದಲ್ಲಿ ರಸ್ತೆ ನಿರ್ಮಾಣ ಮಾಡಲಿಕ್ಕೆ ಕೂಡ ನಾವು ಟೋಲ್ ವಿರೋಧಿ ಹೋರಾಟ ಸಮಿತಿ ತಯಾರಿದೆ ಎಂಬುದನ್ನು ಈ ಸಂದರ್ಭ ಹೇಳುತ್ತಾ, ಇದೇ ರೀತಿ ಅನೇಕ ವರ್ಷಗಳಿಂದ ಟೋಲ್ ಪ್ರಾರಂಭದಿಂದ ಹಿಡಿದು ಇವತ್ತಿನವರೆಗೆ ಕೂಡ ಎಲ್ಲ ರೀತಿಯಲ್ಲಿ ಗ್ರಾಮಸ್ಥರವರಿಗೆ ಸಹಕಾರ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಹೋರಾಟ ಸಮಿತಿಯ ಮಾಜಿ ಅಧ್ಯಕ್ಷರಾದ ಗುಲಾಂ ಮೊಹಮ್ಮದ್ ಅವರ ಗಾಡಿ ನಿನ್ನೆ ದಿನ ಟೋಲನ್ನು ಇದು ಫಾಸ್ಟ್ಯಾಗಿಂದ ಕಟ್ ಮಾಡಿದ್ದಾರೆ. ಇದು ಅವರ ಬೇಜವಾಬ್ದಾರಿತನ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಈ ರೀತಿ ಮುಂದುವರಿದರೆ ಮುಂದಿನ ದಿನದಲ್ಲಿ ಹೋರಾಟ ನಿಶ್ಚಿತ ಎಂಬುದನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ.